ಭಾನುವಾರ ಮಾಧ್ಯಮದೊಂದಿಗೆ ಮಾತನಾಡಿದ ಸಿವಿ ಲೋಕೇಶ್ ಗೌಡ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಹಾಲು ಉತ್ಪಾದನೆ ಮಾಡುತ್ತಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೈನುಗಾರಿಕೆಗೆ ವಿಶೇಷ ಆದ್ಯತೆ ನೀಡಿ ಪ್ರೋತ್ಸಾಹಿಸುವ ಯೋಜನೆಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಕೃಷಿಗೆ ಪರ್ಯಾಯವಾಗಿ ಹೈನುಗಾರಿಕೆಯನ್ನು ಉದ್ಯಮಿಯಾಗಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರಗಳು ಪೂರಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು. ಹಾಲಿನ ದರವನ್ನು ಕನಿಷ್ಠ 5 ರೂಪಾಯಿಯಾದರೂ ಹೆಚ್ಚಳ ಮಾಡಿ ಹಾಲು ಉತ್ಪಾದಕರಿಗೆ ಕಳೆದ 5-6 ತಿಂಗಳುಗಳಿಂದ ಸ್ಥಗಿತಗೊಂಡಿರುವ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಜ್ಯ ಕಿಸಾನ್ ಮೋರ್ಚಾದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಅದರಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ವಿವಿಧ ಮೋರ್ಚಾಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇದನ್ನು ಪರಿಗಣಿಸಿ ರಾಜ್ಯ ಬಿಜೆಪಿ ಅಧ್ಯಕ್ಷರು ಮತ್ತು ರಾಜ್ಯ ಬಿಜೆಪಿ ಘಟಕದ ಹಿರಿಯ ಮುಖಂಡರು ಹಾಲು ಉತ್ಪಾದಕರ ಪ್ರಕೋಷ್ಠದ ಸಂಚಾಲಕರಾಗಿ ಸೇವೆ ಸಲ್ಲಿಸಲು ಅವಕಾಶ ನೀಡಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿರುವುದಾಗಿ ಹೇಳಿದರು. ಏನು ಡೈರಿ ಫಾರ್ಮಿಂಗಲ್ಲಿ ಅಂದರೆ ಹಾಲು ಉತ್ಪಾದನೆಯಲ್ಲಿ ರೈತರು ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ. ರಿಯಲಿ ಅವರ ಬದುಕು ಭಾಳ ದುಸ್ತರವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಉತ್ಪಾದನಾ ವೆಚ್ಚ ಭಾಳಷ್ಟು ಆಗ್ತಾಯಿದೆ. ಅವರಿಗೆ ಇತ್ತೀಚೆಗೆ 1 ಲೀಟ್ರ್ ಮೇಲೆ 2 ರೂಪಾಯಿ ದರನ ಕಡಿತಗೊಳಿಸಿದ್ರು. ಆ ನಿಟ್ಟಿನಲ್ಲಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೇನೆ. ಅದು ಏನು ಕಟ್ ಮಾಡಿದಾರೋ ಅದರ ಜೊತೆಗೆ ಇನ್ನೂ ಒಂದು 5 ರೂಪಾಯಿ ಕೊಟ್ಟು ಇವರಿಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತಾ ಇರೋದರಿಂದ ಅವರು ಈ ಒಂದು ಡೈರಿ ಫಾರ್ಮಿಂಗಲ್ಲಿ ಇರೋದೇ ಕಷ್ಟ ಅನಿಸುವ ದಿನಗಳಲ್ಲಿ ಸರ್ಕಾರ ರೈತರ ಒಂದು ಸಹಾಯಕ್ಕೆ ಬರಬೇಕು. ಏನು ಕಡಿತಗೊಳಿಸಿದಾರೋ ಅದನ್ನು ಮತ್ತೆ ಆ ದರನ ಹಾಕ್ಕೊಡ್ಬೇಕು ರೈತರಿಗೆ ಲೀಟರ್ ಮೇಲೆ. ಮತ್ತು ಅದ್ರ ಜೊತೆಗೆ ಇವತ್ತೇನು ಹಾಲಿನ ಒಂದು ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೋ ಅದು ಒಂದು 4-5 ತಿಂಗಳಿಂದ ಬರ್ತಾ ಇಲ್ಲ. ಅದನ್ನು ಕೂಡಲೇ ವಿಲೇವಾರಿ ಮಾಡಬೇಕು. ಅದರ ಜೊತೆಗೆ ಇನ್ನೂ ಒಂದು ಇವತ್ತೇನು 5 ರೂಪಾಯಿ ಕೊಡ್ತಾರೋ ಇನ್ನೂ ಒಂದು 2 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇನೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.